ಅದರಲ್ಲೂ ಆನೆ ಮಾವುತ ನಾರಾಯಣ ಅವ್ರ ತಂಗಿಯ ಕೊಲೆ ಇವ್ಯಾವು ಇಲ್ಲಿವರೆಗೆ ಇದರಿಂದ ಇದ್ದಂಥವ್ರು ಯಾರು ಅನ್ನೋದು ಗೊತ್ತಾಗಿಲ್ಲ. ಆದರೆ ನಡೆದಿಲ್ಲ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಇವುಗಳನ್ನು ಮುಚ್ಚಾಕುವಂಥ ಪ್ರಯತ್ನ ನಿರಂತರವಾಗಿ ನಡೆದದ. ಕಳೆದ 13 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಂಥ ತಿಮ್ರೋಡಿಯವ್ರಿಗೂ ಇನ್ನೂ ಅದ್ರ ನೆಲೆ ಸಿಕ್ಕಿಲ್ಲ. ಅದ್ರ ಬದಲು ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದ್ರೆ, ತಿಮ್ರೋಡಿಯವರು 13 ವರ್ಷಗಳಿಂದ ಈ ಒಂದು ಸಾಮಾಜಿಕ ಒಂದು ಆರ್ಥಿಕ ಅನ್ನೋಕ್ಕಿಂತಲೂ ಸಾಮಾಜಿಕ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಆದಂಥ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಾದಂಥ ಹತ್ಯೆಗಳಿಗೆ ಉತ್ತರ ಹುಡುಕುವಂಥ ಇದ್ರ ಹಿಂದಿದ್ದಂಥವ್ರು ಯಾರು ಇದನ್ನು ತನಿಖೆ ಮಾಡಿಸುವಂಥ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ. ಅವರು ಸೋಲ್ತಾನೆ ಬಂದಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕೊನೆಗೆ ಒಂದು ಏನೋ ಪ್ಲಾನ್ ಮಾಡಿದ್ರು, ದೊಡ್ಡ ಪ್ಲಾನ್ ಮಾಡಿದ್ರು. ಇಲ್ಲಂತಲ್ಲ. ಯಾಕಪ್ಪ ಅಂತಂದ್ರೆ 2 ವರ್ಷಗಳಿಂದ ಈ ಕೇಸ್ಗಳ ಬಗ್ಗೆ ಸರಿಯಾಗಿ ಗೊತ್ತಿರುವಂಥ ಒಬ್ಬ ಸ್ವತಃ ಹೆಣೆಗಳನ್ನು ಹುಯ್ಯುತ್ತಿದ್ದ ಕೆಲಸ ಮಾಡುತ್ತಿದ್ದಂಥ ಆವತ್ತಿನ ಬಂದಾಗ ಭೀಮ ಅಥವಾ ಮುಸುಕುದಾರಿ ಅವನಿಂದ ಸತ್ಯ ಹೊರಗೆ ಬರ್ತದೆ ಅನ್ನೋಷ್ಟರಲ್ಲೇ ನೋಡ್ರಿ ಎಂಥ ಕರ್ಮ ಧರ್ಮ ಇದೇನಂತೀವೋ ನಮ್ಗೆ ಗೊತ್ತಿಲ್ಲ, ಅಥವಾ ಪ್ರಸಂಗ ಅಂತಂತೀವೋ, ಯಾವ ಸಾಧಿಕ